ಲತಾ ಲತಾ ಲತಾ. ಜಿ ಎಮ್ ಸರ್. ಸರ್ ನೀವೇನಿಲ್ಲಿ? ಓಹ್, ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದ್ದೀರಾ? ಯಾಕೆ ಬರಬಾರ್ದ ನಿಮ್ಮ ಮನೆಗೆ? ಸರ್ ಆಗಲ್ಲ ಸರ್, ಇದ್ದಕ್ಕಿದ್ದಂಗೆ ಬಂದ್ರಲ್ಲ ಅದಕ್ಕೆ ನನಗೆ ಸಾಕಾಯ್ತು. ಓಹ್, ಅದಕ್ಕೆ ನಾ ಸಾಕಾಯ್ತಾ? ಸಾಕಾಗೋದು ಬೇಡ. ಲತಾ ಎಲ್ಲಿದ್ದಾಳೆ? ಸರ್ ಲತಾ ಇಲ್ಲೆಲ್ಲಿ ಬಂದಿದ್ದಾಳೆ ಸರ್? ಸರ್ ಲತಾ ಯಾಕೆ ಇಲ್ಲಿ ಬಂದಾಳು? ಇದೇನು ಸರ್ ಹಿಂಗಂತ ಇದ್ದೀರಲ್ಲ? ಏನು ನನಗೆ ಗೊತ್ತಾಗಲ್ಲ ಅನ್ಕೊಬಿಟ್ಟಿದ್ದೀರಾ? ಅಷ್ಟು ದಡ್ಡ ಅನ್ಕೊಬಿಟ್ಟಿದ್ದೀರಾ? ಅವಳು ಎಲ್ಲಿದ್ದಾಳೆ ಏನು ಅಂತ ಕುಂತಿರೋ ಜಾಗದಲ್ಲಿ ಪತ್ತೆ ಮಾಡ್ತೀನಿ. ಏನು ಅನ್ಕೊಬಿಟ್ಟಿದ್ದೀರಾ ನನ್ನ ಕೆಪಾಸಿಟಿ ಬಗ್ಗೆ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅವ್ಳು ಲತಾ ಯಾಕೆ ಸರ್ ಇಲ್ಲಿ ಬಂದಾಳು? ಅವ್ಳು ಬಂದಿಲ್ಲ ಸರ್. ನೋಡಿ, ಗೌರವದಿಂದ ಹೇಳ್ತಾ ಇದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆಯಾ ನಿಮಗೆ? ಲತಾ ಇವಾಗ ಇಲ್ಲಿದ್ದಾಳೆ, ಅವಳು ಹೊರಗಡೆ ಕರೀರಿ ಅಷ್ಟೇನೆ. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಸರ್ ಇದೇನಿದು ಒಳ್ಳೆದ ಬಳಕೆ ಮಾಡ್ತೀರಲ್ಲ ಸರ್? ಸರಿ ಕಂದ್ಬಿಡಿ ನೀವೇ. ಇಲ್ಲ ಅಂತ ಹೇಳ್ತಾ ಇಲ್ವಾ? ಇಲ್ಲ ನಾವು ಇಟ್ಕೊಂಡಿದ್ದಾವೆ. ನೋಡಮ್ಮ, ನನ್ನ ಜೊತೆ ಈ ಆಟಗಳಲ್ಲಿ ಇಟ್ಕೋಬೇಡ. ನಾನು ನಿಮ್ಮಂಥವ್ರು ಎಷ್ಟು ಜನ ನೋಡಿಲ್ಲ ನಾನು. ಸರ್ ದಯವಿಟ್ಟು ಇಲ್ಲಿಂದ ಹೋಗಿ. ಅಲ್ಲ ಸರ್ ಏನು ಮಾಡಕ್ ಸರ್? ಯಾಕೆ ಅವ್ಳು ಜೀವನ ಮಾಡಕ್ ನಿಂತಿದ್ದೀರಾ ನೀವು? ಇಷ್ಟ ಇಲ್ಲ ಅಂತಂದ್ಮೇಲೆ ಇನ್ನೇನು ಸರ್ ಯಾಕೆ ಬರುವಂತ ಮಾಡ್ತೀರಿ? ಸರಿ, ಈಗ ನಾನು ಒಂದು ಹೆಣ್ಣಾಗಿವ್ನಿ, ಇನ್ನೊಬ್ಳು ಏನು ಮಗಳು ಕಷ್ಟ ಏನು ಅಂತ ಗೊತ್ತು. ಈಗ ನಿಮ್ಮಿಂದ ಅವಳು ಮನೆ ಬಿಟ್ಟುಟ್ಟು ಎಲ್ಲೇ ಸುತ್ತಾ ಇದ್ದಾಳು. ಆ ಕರ್ಮದ ದೋಷ ನಿಮ್ಗೆ ತಟ್ಟೆ ತರ್ತದೆ. ಏಯ್ ಹುಚ್ಚಮ್ಮ ಬಾಯ್ನ, ಇವಾಗ ಇದ್ದಾಳೆ ಇಲ್ವಾ ಅಷ್ಟೇ ಹೇಳು, ನೀನು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾ ಇಲ್ವಾ? ಎಷ್ಟು ಸತಿ ಹೇಳ್ಬೇಕು ಸರ್? ಇಲ್ಲ ಅವಳು. ಹೌದಾ? ಬಾಯ್ ಕಡೆ ಬಾ, ನೋಡ್ತೀನಿ ಒಳಗಡೆ. ಸರ್ ಏನು ಹೇಳ್ತಾ ಇದ್ರಿ ನೀವು? ಒಳಗೆ ನುಗ್ಬಿಟ್ಟಿರಂಗಾರೆ ಅಕ್ಕಪಕ್ಕ ಕರೆದ್ರೆ ಮೇಲೆ ಸರಿಯಾಗಿ ಧರ್ಮ ಕೊಡ್ತಾರೆ. ಓಹೋ ಹೋ ಹೋ, ಅಷ್ಟೊಂದು ದುರಂಕಾರನಾ? ನೋಡಮ್ಮ, ನಾಳೆಯಿಂದ ನೀನು ಕೆಲ್ಸಕ್ಕೆ ಬರಬೇಡ. ನಿನ್ನ ಕೆಲಸದಿಂದ ತೆಗ್ದಿದ್ದೀನಿ. ಆಯ್ತು ಬಿಡಿ ಸರ್. ಏನು ಕೆಲಸ ಮಾಡೋರ್ಗೇನು ಒಂದೇ ತರ ಮಾಡ್ಬೇಕಂತ ಏನು ಕಾನೂನಿಲ್ಲ. ಎಲ್ಲರೂ ಮಾಡ್ಬೋದು ಬಿಡಿ. ಆಯ್ತು, ಬರೋದೇಲ್ಲ. ಎಷ್ಟೇ ದುರಂಕಾರ ನಿನಗೆ, ನೀನು ಸುಮ್ಮನೆ ಬಿಡಲ್ಲ ನಾನು. ಏನು ಸರ್? ಏನೋ ಅಕ್ಕಂಗ ವಜಾಗ್ತಾ ಇದ್ದೀರಿ ನೀವು? ಲತಾ, ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ನೋಡು, ನನಗೆ ನಿನ್ನ ಕಂಡ್ರೆ ಇಷ್ಟ ಅಂತ ಹೇಳಿಲ್ಲ, ತುಂಬ ಸೈಕ್ ಆಗ್ಬಿಟ್ಟಿದ್ದೀನಿ ನಾನು. ಏನು ಗೊತ್ತಾಗಲ್ವ ನಿನಗೆ? ಎಷ್ಟು ಸಲ ಹೇಳ್ಬೇಕು ನಿನಗೆ? ನಿಮ್ಗೆ ಎಷ್ಟು ಹೇಳ್ಬೇಕು ನನಗೆ ಇಷ್ಟ ಇಲ್ಲ ಅಂತ? ನಿಮ್ಮಿಂದ ಇವತ್ತು ಜೀವನ ಹಾಳಾಗಿ ಬೀದಿ ಬಂದು ನಿಂತೀನಿ. ಇನ್ನೂ ಏನಾಗ್ಬೇಕು ಸರ್? ಇನ್ನೂ ಏನಾಗ್ಬೇಕು ಹೇಳಿ? ಲತಾ, ದಿಸ್ ಇಸ್ ಟೂ ಮಚ್. ನಿಜವಾಗ್ಲೂ ತುಂಬ ಜಾಸ್ತಿ ಆಡ್ತಾ ಇದ್ದೀರಾ. ಏನು ಜಾಸ್ತಿ ಆಡ್ತಿದ್ದೇನೆ ಸರ್? ಏನು ಜಾಸ್ತಿ ಆಡ್ತಿದ್ದೇನೆ ಹೇಳಿ? ಸರಿ, ನೀವೇ ಒಳ್ಳೆ ಚೆನ್ನಾಗಿ ಆಡ್ತಿದ್ದೀರಿ. ಓ ಪರವಾಗಿಲ್ಲ, ನೀವು ಸುಮಾರಿಗೆ ಇದ್ದೀರಿ. ನಾನೇ ತೇಗಾಡ್ತಾರೆ ನೀವು, ನಾನಲ್ಲ. ಹೊಸಿನ ಯಾವಾಗ ಬುದ್ಧಿ ಕಲೀರಿ ನೀವು? ಏನು ಅಕ್ಕ ತಂಗಿರ ತೊಟ್ಟಿರೋ ನೀವು? ಓ ಏಯ್, ಜಾಸ್ತಿ ಮಾತಾಡಬೇಡ ಕಣೆ ಲೋಫರ್. ನೀನು ಮಾಡಿರೋ ತಪ್ಪಿಗೆ ಕಣೆ. ಯಾಕೆ ಐ ಲವ್ ಯು ಹೇಳ್ದೆ? ನೀನು ಬರ್ತಾಳೆ ದಿನ ಯಾಕೆ ಗಿಫ್ಟ್ ಎಲ್ಲ ಇಸ್ಕೊಂಡೆ ನೀನು? ಕೊಡೆ ನನ್ನ ಗಿಫ್ಟ್ನ. 2 ನೆಕ್ಲೆಸ್ಸು, ಇಯರಿಂಗ್ಸು ಎಲ್ಲ ಕೊಟ್ಟಿದ್ದೀನೆಲ್ಲ ಕೊಡೆ. ಎಷ್ಟು ಅನ್ಕೊಬಿಟ್ಟಿದ್ದೀಯ ಅದನ್ನ? 3-4 ಲಕ್ಷ ದುಡ್ಡು ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನ? ಸರ್ ಹೋಗಿಸ್ಕೋಗೆಲ್ ಕಾಮ್ಲಾಂಟಿತಾವು. ಅದಕ್ಕೆ ಸರಿಯಾಗಿ ಹೇಳ್ತೀನಿ. ಏನೇ ಸರಿಯಾಗಿ ಹೇಳ್ತೀಯಾ? ಏನು ಸರಿಯಾಗಿ ಹೇಳ್ತೀಯಾ? ಸರ್ ನನ್ನ ತಾಳ್ಮೆಗೂ ಇತಿ ಅನ್ನೋದೇ ಏನ? ನೀನೇ ಬಾರೆ ಹೋಗಿ ಅನ್ಕೊಂಡೆ ನಿಮ್ಮ ಹೆಂಡತಿ ಕೆಟ್ಟದ ನಾನು. ಏಯ್, ನಿನ್ನ ದುರಂಕಾರ ಕಲಿಸ್ತೀನಿ ಕಣೆ, ನೋಡ್ಕಳೆ. ಏಯ್, ನನ್ನ ಹತ್ರ ಇರೋ ಫೋಟೋಗಳನ್ನ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಬಿಟ್ಬಿಡ್ತೀನಿ ಕಣೆ. ನಿನ್ನ ಮಾನ ಮರ್ಬೋದನ್ನ ಕಳ್ದೆ ಕಳಿಸ್ತೀನಿ, ನಾನು ಸುಮ್ಮನೆ ಬಿಡಲ್ಲ. ಎಲ್ಲೋಪ್ಪ ನನ್ನ ಮಗನೇ, ಯಾವ ಫೋಟೋ ಬಿಟ್ಟು ಬಿಡು, ನೋಡ್ತೀನಿ ಬಿಡು. ಅಯ್ಯೋ 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 ಅಯ್ಯೋ, ಏನಯ್ಯೋ ಅಂತಿದ್ದಿ? ಬಿಡೋಣ ನನ್ನಕ್ಕ ಓದಿಯಾ? ಬಿಟ್ಬಿಡು ಲತಾ, ನೀವು ಕರೆಕ್ಟೇ ಕಲ್ತಿದ್ದೀರಾ? ನಾನು ಕರೆಕ್ಟ್ ಕ್ಲಾಸ್ ಹೋಗ್ತಿದ್ದೆ. ನಾನು ಸ್ಕೂಲ್ಗೆ ಹೋಗ್ಬೇಕಾರೆ. ಕರೆಕ್ಟೇ ಬೇರೆ ಕಲ್ತಿದ್ದೀರಾ? ಇನ್ನೇನು ನಿಮ್ಮಂತ ನನ್ನ ಮಕ್ಳಿಂದ ತಪ್ಪಿಸ್ಕೊಳಕ್ಕೆ ಕಲ್ತಿರ್ಬೇಕಾನೆ ಎಲ್ಲನೇ. ನೋಡು, ನೀನು ಒಡವೆ, ನಿನ್ನ ಗಿಫ್ಟು ಯಾವ ನಮ್ಗೆ ಬೇಡ. ನೀನು ತಂದ್ಕೊಟ್ಟಿರೋವೆಲ್ಲ ನಿನ್ನ ಮಕ್ಕಳ ಮೇಲೆ ಬಿಸಾಕ್ತೀನಿ. ಹೊಸಿ ಮನೆಗೆ ಹೋಗಂಟಿರು. ಆಮೇಲೆ ನೆಕ್ಲೆಸ್, ಇಯರಿಂಗ್ಸು ಕಂಪ್ಲೀಟ್ ಆಗದೆ. ಹೋಗಿಸ್ಕೊಳ್ತಿದ್ರೆ ಹೋಗಿಸ್ಕೋಗು. ಜೈಲಲ್ಲಿ ಮುದ್ದೆ ಮರಿತಾವಳೆ. ಇನ್ನೊಂದ್ಸತಿ ನಾನು ಸುದ್ದಿಗೆ ಬಂದರೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ನಾನೇನೋ ಓದಿ ಅಂತ ಸುಮ್ಮನಿರಕ್ಕ. ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೋಬೇಕು. 16 ಸತಿ ಹೇಳ್ಬೇಕು ಇವನಿಗೆ. ಅಯ್ಯೋ ಲತಾ, ಯಾವ ಥರ ಹೊಡೆದ್ಬಿಟ್ರಿ ನೀವು ನನಗೆ? ಅಯ್ಯೋ, ಈಗ ಹೊಡೆದಿರೋದಲ್ಲಿ ಈಗ ತಿರ್ಗಾ ಅಲೆ ನಿಂತ್ಕೋ. ಇನ್ನೊಂದು ಹಾಕ್ಬಿಟ್ಟು ಕಳಿಸ್ತೀನಿ. ಏನು ಸ್ಟ್ರಾಂಗ್ ಆಗಿದ್ದಾಳೆ. ಅಯ್ಯೋ, ಕರೆಕ್ಟೇ ಬೇರೆ ಕಲ್ತಿದ್ದಾಳೆ. ಅಯ್ಯೋ ಮಗ, ಈಗ ನಿಂಗೆ ಹೊಡೆದೆ ಮತ್ತೆ ನಿನ್ನಕ್ಕ ಪಾಪತ್ತಕ್ಕಿಲ್ವಾ? ಮತ್ತೆ ನೋಡಿ ಮತ್ತೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದೆ. ನೀನು ಅದಿದ್ದು ನೋಡ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಡ್ತೇನೆ ಅನ್ಕೊಬಿಟ್ಟೆ. ವಾಶ್ರೂಮ್ ಮುಟ್ಕೊಡ್ತಾರೆ. ನನಗೂ ನೋಡಿ 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 ಹುಚ್ಚು ಬಂದಾಗದೆ. ನಾನು ಎಷ್ಟೊತ್ತ ಸಹಿಸಾನೆ ಮತ್ತೆ ಪದೇ ಫೋನ್ ಮಾಡೋದು ತಲೆ ತಿನ್ನೋದು. ನೀನು ಸವಸಕ್ಕೆ ಬರಕಿಲ್ಲ ಬಿಡು. ಯೋಚನೆ ಮಾಡ್ಬಿಡ ಸುಮ್ಕಿ. ಅಲ್ಲಕನಕ ನನ್ನ ಜೀವನ ಹಾಳು ಮಾಡ್ಬಿಟ್ನಲ್ಲಕ್ಕ ಈ ಮುಂಡೆ ಮಗ. ಇವ್ನ ಮಾತಿಗೆ, ಇವ್ನ ಬಣ್ಣದ ಮಾತಿಗೆ ಬೆರಗಾಗಿ ನಾನು ನನ್ನ ಜೀವನ ಕೊಡ್ಸ್ಕೊಬಿಟ್ಟು ನಾನು ನಿಜಕ್ಕೂ ಯಾಕೆ ಹೇಳ್ತೀನಿ ಕೇಳ್ಕೊ. ಬೇಳಗಾರ ನಿದ್ದೆ ಬರಕಿಲ್ಲ ಕಣಕ, ಬೇಳಗಾರ ನಿದ್ದೆ ಬರಕಿಲ್ಲ. ನನಗೆ ಏನಪ್ಪ ಎಂತಪ್ಪ ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ಅತ್ತಾಗ ಹೂವು ಅಪ್ಪನೂ ಇಲ್ಲ, ಗಂಡನೂ ಇಲ್ಲ, ಮಕ್ಕಳು ಇಲ್ಲ, ಯಾರು ಇಲ್ಲದೇ ಒಂಟಿ ಬೇವರ್ಸಿ ಆಗೋದಲ್ಲ ನಾನು ಅನ್ಕೊಂಡು ಹೊಸಿ ಬೇಜಾರಾಯ್ಕಿಲ್ಲ ಕಣಕ. ಬೆಳಗಾರ ನಿದ್ದೆ ಬರಕಿಲ್ಲ ನನಗೆ. ನನ್ನ ಕಷ್ಟ ನನಗೆ ಯೋಚನೆ ಮಾಡ್ತಾ ಕುಂತೀನಿ. ಇವ್ನಿಗೇನು ಕೇಳ್ಬೋದಿರೋದು ಇವ್ನಿಗೆ? ನೆನ್ನೆಯಿಂದಲೂ ಫೋನ್ ಮಾಡ್ತಾನೆ, ಹೇಳ್ತೇನೆ ನೀನು ನಂಗೆ ಮಾಡಬೇಡ ನೀನು ನಂಗೆ ಇಷ್ಟ ಇಲ್ಲ ಅಂತ ಎಷ್ಟು ಸತಿ ಹೇಳ್ಬೇಕಕ್ಕ? ಹೇಳೋದು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಕೊಟ್ಟೆ ದೇವರು. ನೀನು ಬಾಯಿ ಮುನ್ನಾಕ ಇವನ ಹೆಂಗೆ ಎದುರ್ತಾ ನೋಡು. ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಫೋಟೋಗಳೆಲ್ಲ ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅನ್ಕೊಂಡು. ಆಯಿತು, ಇಂಥ ನನ್ನ ಮಕ್ಕಳು ಸವಾಸಗಳು ಸರಿ ಇಲ್ಲ ಕಣಕ. ಅದಕ್ಕೆ ಕಣವ ಹೇಳೋದು, ನಗ್ನಗಿತ ಇದ್ದಾಗ ಜೊತೆ ನಿಂತ್ಕೊ ಫೋಟೋ ಹೊಡ್ಸ್ಕೊಬಿಡೋದು. ಅವು ಕೊನೆಗೆ ಹೆಂಗಾಯ್ತದೆ ಅಂತ ನೋಡು. ಅದನ್ನೇ ಮುಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಂಥ ಕಿತ್ತೋ ಜನಗಳು ಅಂತ ಹೆಂಗಾಕ ಗೊತ್ತು? ನನ್ನ ಬುದ್ಧಿ ಅದೇನು ಲದಿ ತಿನ್ನಕ್ಕೆ ಹೋಗಿತ್ತೇನಕ್ಕಂತ ಹೋಗು. ಅಯ್ಯಪ್ಪ, ಯಾರು ಈ ಥರ ತಪ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬಿಡ್ದು ಕಣಕ್ಕ. ನಿಜಕ್ಕೂ ಮಾತ್ರ ನರ್ಕ ಅನ್ಬೋಸ್ಬಿಟ್ಟಿನಿ ನಾನು. ಅವ್ನು ಬಾಳ್ ಮುನ್ನಕ ನಾಳೆಕಿನ ಕೆಲ್ಸಕ್ಕೆ ಬರ್ಬೇಡ ಅಂತ ಅಂದವನಕ ನನಗೆ ಬೇರೆ ಅನ್ಬಿಟ್ಟೋದ. ಹಂಗನ್ನಕ ಅದಕ್ಕನಕ ಪಾಪ ನನ್ನಿಂದ ನಿನಗೂ ಕೆಲಸ ಹೋದಂಗಾಯ್ತಾ? ಅಯ್ಯೋ ಬಿಡು, ಇದಲ್ದರಿ ನಂತಾವು ಕೆಲಸ ಹುಡಿಕತ್ತೀನಿ. ನೀನೇನು ತಲೆಗೆಡ್ಸ್ಕೊಬೇಡ ಬಿಡವ. ಹೆಂಗೋ ಸದ್ಯಕ್ಕೆ ಅವ್ನು ಕಾಟ ತಪ್ಪಿಸ್ಕೊಂಡಲ್ಲ ನೀನು, ಅಷ್ಟೇ ಸಾಕು. ಸುಮ್ಮನಿರು. ಇನ್ನೊಂದು ಸವಾಸಕ್ಕೆ ಹೋಗ್ಬೇಡ. ಫೋನ್ಗೆ ನಾನು ಏನಾದ್ರು ಬೇರೆ ಫೋನಿಂದ ಮಾಡಿದ್ರೆ ಅವ್ನು ರಾಗ ಕೇಳ್ಕೊಂಡ ತಕ್ಷಣ ಕಟ್ ಮಾಡು. ಎತ್ತಕ್ಕೋಗ್ಬೇಡ. ಎತ್ತಕ್ಕಿಲ್ಲ ಕನಕ, ಎತ್ತಕ್ಕಿಲ್ಲ. ನನ್ನ ಮಗನ ಕಾಟ ಏನಕ್ಕೆ ಹಿಂಗೆ ಮಗ? ಆಮೇಲೆ ನಿನ್ನ ಗಂಡನಿಗೆ ಮದುವೆ ಮಾಡೋಕ್ಕೆಲ್ಲವ ನಿಂಗಮ್ಮ, ನಿಮ್ಮ ಅಜ್ಜಿಯವರಲ್ಲಿ ನಿಂಗಮ್ಮ ಅಂತ ಇದ್ದಾರಂತಲ್ಲ, ಅವರು ಎಲ್ಲ ತಾವು ಹೆಣ್ಣು ನೋಡೋಕ್ಕೆಲ್ಲ ಬಟ್ಟಾಡ್ತಾ ಇದ್ದಾರಂತೆ ಕಣ್ಮಗ. ಅಯ್ಯೋ ಇದನ್ನಕ್ಕೆ ಯಾರಕ್ಕ ಅಂದರು?
ಸುಜಾತಂಗ್ ಅಂತಿದ್ಲು ನಿಂಗಮ್ಮ ಹೆಣ್ಣು ನೋಡಕ್ಕೆ ಅಂದ್ಬಿಟ್ಟು ಹುಡ್ಕಾಡ್ತಾದೆ ಗೋವಿಂದಣ್ಣ 3ನೇ ಮದುವೆ ಮಾಡಕ್ಕೆ ಅಂದ್ಬಿಟ್ಟು. ಅಯ್ಯೋ ಅಮ್ಮಗೂ ಸರಿ ಇಲ್ಲ ಕನಕ, ಮದುವೆ ಮಾಡೇ ಬಿಡ್ತಾಳೆ. ಹಿರಿಯರ್ತಿ ಹೋದ ತಕ್ಷಣ 2 ತಿಂಗಳು ನನ್ನ ಮದುವೆ ಮಾಡ್ಕೊಂಡ್ರು. ಹಂಗೆ ಮಾಡೇ ಬಿಟ್ರು ಏನು ಮಾಡೋದು. ನೋಡ್ ಮಗ ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೋಡಿ ಅಕ್ಕ ಇವ್ರ ಮನೆ ಇರೋದಕ್ಕೆಲ್ಲ ಹಿಂಗೆ ಅಂತವಳೆ ಅಂತ ಅನ್ಕೊಂಡ್ರೆ ಸಿಕ್ಕಿಲ್ಲ ನೀನು. ಎಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು, ಸರಿಯಾ? ಮೊದಲು ನೀನು ನಿನ್ನ ಗಂಡನ ಜೊತೆಗೆ ಹೋಗಿ ನಿಮ್ಮದೇ ಇರೋದು ಕಲಿ. ಇಲ್ಲಾಂದ್ರೆ ಮಾತು ಭಾಳ ಕಷ್ಟ. ಅಕಸ್ಮಾತ್ ಎಲ್ಲರೂ ಮದುವೆ ಆಗ್ಬಿಟ್ಟು ಹೊಂಟೋದ್ರೆ ಏನು ಮಾಡಿ? ಮದುವೆ ಆದಮೇಲೆ ಏನು ಮಾಡ್ಕೊಳಕ್ಕದ ಹೇಳು? ಅದಕ್ಕೆ ನಾನು ಹೇಳ್ತಿರೋದು ಇದ್ದಾಗಲೇ ಎಚ್ಚರಿಸ್ಕೊ ಅಂತ. ನನಗೆ ಏನು ಮಾಡೋಣಕ್ಕ, ನನ್ನ ಮಕ್ಕ ಕಂಡ್ರೆ ಹಾಕಿವಲ್ಲ, ನನ್ನ ಮಕ್ಕ ಕಂಡ್ರೆ ಸಾಕು ಏನು ನಾಯನಂಗಡಂಗೆ ಆಡ್ತಾನಲ್ಲ ನನ್ನ ಗಂಡ. ಏನು ಮಾಡೋಣ ನಾನು? ನಿಜಕ್ಕೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ. ಆಯಿತು ಸುಮ್ಕಿರು, ಇನ್ನೇನು ಮಾಡೋಕ್ಕಾಗಿಲ್ಲ. ನಾನು ಹೇಳೋದು ಕೇಳು. ನೀನು ನಾಲ್ಕು ಸಿದ್ಬಿಟ್ಟು ಆಮೇಲೆ ಹೆಂಗಾರು ಮಾಡಿ ಹೋಗಿ ಕಾಲು ಕೈಯೋ ಕಟ್ಟಿ ಸುಮ್ಮನೆ ಸೇರ್ಕೊಳ್ಳೋದು ಕಲಿ. ಆಮೇಲೆ ಮುದ್ಗಿದ್ವಿ ಒಬ್ರು ಆಗ್ಬಿಟ್ರೆ ಏನು ಮಾಡಿ? ಆಮೇಲೆ ಎಲ್ಲೋ ನಿಂತ್ಕೊಂಡು ಪಪ್ಪ ಒಬ್ಳು ಎತ್ತಾಗ ಮಕ್ಕಳು ಇಲ್ಲ, ಇತ್ತ ಗಣ್ಣು ಇಲ್ಲ, ತಗ ವಾಪರು ಇಲ್ಲ ಅಂದ್ಕೊಂಡು ಸಂಕಟ ಪಟ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಇವ ಅಕ್ಕ ನೋಡು ಇವ್ರ ಮನೆ ಇರೋದಕ್ಕೆ ಹಿಂಗೆ ಅನ್ಕೋತದೆ, ಹಿಂಗೆ ಅಂತದೆ ಅಂತ ಅನ್ಕೊಬಿಡಕನವ ನೀನು. ಪಾಪ ನೀನು ನೋಡೋದು ಕೇಳ್ತಿರೋದು ನಾನು. ಅಯ್ಯೋ ನಾನೇ ಕಂಗೆ ಅನ್ಕೊಳ್ಳೋಣಕ್ಕ. ಇವತ್ತು ಹೆಂಗೋ ನಿಮ್ಮಿಂದ ಒಂದು ತನ್ನ ತಿಂತವನಿ. ನಿನ್ನ ಮನೇಲಿ ನೀನು ಇಲ್ಲ ಅಂದಿದ್ರೆ ಎಲ್ಲೋಗಿ ನಿಂತ್ಕೋಬೇಕಾಗಿತ್ತು ನಾನು. ಎಲ್ಲೋಗಿ ನಿಂತ್ಕೋಬೇಕಾಗಿತ್ತಕ್ಕ. ದೇವ್ರನಿಗೂ ದೇವ್ರಂತ ಮನಸ್ಸು ನೀನು. ನೀನು ಮನ್ಸಿಗೆ ಬೇಜಾರು ಮಾಡ್ಕೊಬೇಡಕನಕ. ನಾನು ಮನ್ಸಿಗೆ ಬೇಜಾರಾಗೋದು ಮುಖ್ಯ ಅಲ್ಲ ಮಗ, ನಿನ್ನ ಜೀವನ ಸರಿಯಾಗೋದು ಮುಖ್ಯ. ಬೇಕಾದ್ರೆ ಹೋಗಿ ನಿನ್ನ ಗಂಡ ಕುಟ್ಟೆ ನಾನು ಮಾತಾಡ್ಕೊ ಬರೋಣ ಅಕ್ಕ. ಈಗ ಅವ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಕ್ಕ. ಏನೇ ಆದ್ರೂ ನನ್ನೇ ತಪ್ಪು ಅಂತ ನೋಡ್ತಾನೆ ಅವನು. ಈಗ ನೀನು ಹೇಳಕ್ಕೆ ಹೋದ್ರೆ ಸರ್ ಬಂದದ, ಸುಮ್ಕಿರು ಬೇಡ. ಪಾಪ ನೀನು ಯಾಕೋ ಅವ್ನ ಕೈಲಿ ಒಂದು ಮಾತು ಕೇಳಿಯ ನೀನು? ಬೇಡ ಸುಮ್ಕಿರಕ್ಕ. ಅಯ್ಯೋ ಬೋದ್ರು ಬೈಲಿ ಬಿಡು ಮಗ. ಏನೋ ಬೋದ್ರು ಬೈಲಿ ನಿನ್ನ ಸಂಸಾರ ಒಂದು ಸರಿಯಾಗ್ಬಿಟ್ರೆ ಸಾಕು. ನಿಜಕ್ಕೂ ನನಗೆ ಬೇಜಾರಾಯ್ತದೆ ನೀನು ನೋಡಿದ್ರೆ. ಆ ಭಗವಂತ ಯಾವಾಗ ಸರಿ ಮಾಡೋಣ ಏನೋ ಪಾಪ ನಿಮ್ಮ ಸಂಸಾರವ. ಸುಮ್ಮನೆ ಕಾದಾಡ್ಕೊಂಡು ಬುದ್ಧಿ ಒಯ್ಕೊಂಡಿದ್ರೆ ಅದದವ. ಒಬ್ಬರು ಸೋಲನೇ ಬೇಕು. ನೀನು ಏನಾದ್ರು ಅವರು ಇಬ್ಬರೊಳಗೆ ಯಾರೋ ಒಬ್ಬರು ಸೋತಾನೆ ಸುಪ್ಪಾಳು. ಸಂಸಾರದಲ್ಲಿ ಇಬ್ಬರೂ ನಾನೆಚ್ಚು ಅನ್ಕೊಂಡು ನಿಂತ್ಕೊಂಡ್ರೆ ಯಾರು ಸಂಸಾರ ಸರಿ ಹಾಕಿಲ್ಲ. ಒಬ್ಬರು ಸೋತ್ರೆ ಒಬ್ರು ಗೆದ್ರೆ ಒಬ್ರು ಸೋಲ್ಬೇಕು. ಹಿಂಗಿದ್ದಾಗಲೇ ಸಂಸಾರ ನೆಟ್ಕಾಗೋದು. ಅದು ಬಿಟ್ರೆ ನೆಟ್ಕಾಗಕ್ಕಿಲ್ಲ ಕಣ್ಮಗ. ಅಯ್ಯೋ ಏನು ಮಾಡೋಣಕ್ಕ ನಾನು ಆದಷ್ಟು ಎಲ್ಲ ಪ್ರಯತ್ನ ಪಡ್ತೇವೆ. ಏನು ಮಾಡೋಣ ಹೇಳು? ಅವ್ನ ಮನ್ಸನ್ನ ಕರಗ್ತಾ ಇಲ್ವಲ್ಲ. ಅವ್ನ ಮನ್ಸು ಕರ್ಬಿಟ್ಟಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಅಯ್ಯೋ ಹೋಗಕ್ಕತ್ತಾಗೆ ನನಗಂತೂ ಈ ಜೀವನವೇ ಬೇಡ ಅನ್ಸ್ಬಿಟ್ಟದೆ. ಭಾಳ ಬೇಜಾರಾಗಿ ಹೋಗೋದೆ. ಬೇಜಾರು ಮಾಡ್ಕೊಬೇಡ ಸುಮ್ಕಿರವ. ಸಿಕ್ಕಿಲ್ಲ ಬೇಜಾರು ಮಾಡ್ಕೊಬೇಡ ಸುಮ್ಕಿರು. ನೋಡೋದು ಹೆಂಗೆ ಬಂದ ನೀವು GM ಸರ್ ಪತ್ತೆ ಮಾಡ್ಕೊಂಡು ಹೆಂಗೆ ಪತ್ತೆ ಮಾಡ್ಕೊಂಡು ಬಂದ ಮಗ ಇವನು? ಅದೇ ಕನಕ ನನಗೆ ಗೊತ್ತಾಯ್ತಿಲ್ಲ. ಅಯ್ಯೋ ಈ ಅಡ್ರೆಸ್ ಹೇಳ್ಕೊಡೋರು ಏನೋ ಕಮ್ಮಿ ಇದ್ದಾರೆ ಹಾಕು ಹೇಳ್ಕೊಟ್ಟಾರೆ ಕತೆ ಇಂಥವ ಅವ್ರೆ ಅಂತಾನೆ ಹೇಳ್ಕೊಟ್ಟಿರ್ತಾರೆ ಕಣ. ಅಯ್ಯೋ ಅದು ಸರಿನೇ ಕಣವ. ಮನೆ ಹಾಳು ಮಾಡೋಕ್ಕೆ ಅಂತಾನೆ ಕಾಯ್ಕೊಂಡು ಕೂತಿರ್ತಾರೆ ಸುಮ್ಕಿರು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಅದೇನೋ ನಿಂಗಮ್ಮ ಗೋವಿಂದನ್ಗೆ ಹೆಣ್ಣು ಮದುವೆ ಮಾಡ್ತದೆ ಅಂತ ಹೇಳ್ತಾ ಕೂತದೆ ಇವಕ್ಕ. ನನಗಂತೂ ಗಾಬರಿ ಆದಂಗೆ ಆಯ್ತದೆ. ಅಲ್ಲ ಈಗಲೇ ನನಗೆ ಯಾರೂ ಇಲ್ಲ, ಅವು ಇಲ್ಲ ಅಪ್ಪಿಲ್ಲ, ಇನ್ನು ಅವರು ಇಲ್ಲ ಅಂದರೆ ಇನ್ಯಾರು? ಹೇಳಿ ನೀವೇ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನನಗೆ. ಯಾಕೋ ನಾನೇ ಬರಬೇಕು ಸರಿ ಇಲ್ಲ ಅನಿಸ್ತದೆ. ಹೋಗಿತ್ತಾಗೆ ಸಖತ್ ಬೇಜಾರಾಯ್ತದೆ ನನಗೆ. ನಂಗೆ ಗಂಡಂಗೆ ಯಾವಾಗ ನನ್ನ ಬಗ್ಗೆ ತಿಳಿತದೋ, ಯಾವಾಗ ಬಂದು ನನ್ನ ಮನೆ ಕರ್ಕೊ ಹೋದರೋ ನಂಗೆ ಆಗ್ಬಿಟ್ಟದು. ನನಗಂತೂ ಭಾಳ ಬೇಜಾರಾಗೋಗದೆ ಕಣ್ರಪ್ಪ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಕ್ಕಿಲ್ಲ. ಒಂದೊಂದು ಸತಿ ಭಾಳ ಬೇಜಾರಾಯ್ತದೆ. ಸರಿ ಕಣ್ರಪ್ಪ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಪಾಪ ನೀನು ಕೆಲಸ ಇಲ್ದಂಗೆ ಆಯ್ತಲ್ಲಕ್ಕ. ಅವ್ನು ಸರಿ ಇಲ್ಲ ಅಂತ ಗೊತ್ತಿಲ್ಲ. ಅವ್ನು ಯಾಕೆ ಎದ್ರಾಕೊಳಕ್ಕೆ ಹೋದೆ? ಅವ್ನು ಬಂದ ತಕ್ಷಣ ನಾನು ಕರೆದ್ಬಿಟ್ಟಿದ್ರೆ ಎಲ್ಲ ಸರಿ ಆಯ್ತಿಲ್ವಾ? ಅಲ್ಲಕ್ಕನ ಮಗ ನನ್ನ ನಂಬ್ಕೊಂಡು ಮನೆಗೆ ಬಂದಿದ್ದಿ. ಈಗ ನಿನ್ನ ಅವ್ರಿಗೆ ಹೆಂಗೆ ಇಟ್ಕೊಡಕ್ಕದ ನಾನು? ಎಲ್ಲ ಸರಿ ಆಯ್ತಾ ಸುಮ್ಕಿರು. ಏನು ಭಯ ಪಡಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.